ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ಶುರುವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ವಾಯುದಾಳಿಯನ್ನು ಶುರು ಮಾಡಿದೆ. ಇರಾನಿನ ನ್ಯೂಕ್ಲಿಯರ್ ಸೈಟುಗಳು ಹಾಗೂ ಸೇನಾ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಗುರಿಯಾಗಿಸಿಕೊಂಡು ಮಾಡಲಾಗ್ತಾ ಇರೋ ಈ ದಾಳಿಗೆ ಇರಾನ್ ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಪ್ರತಿದಾಳಿಯನ್ನ ಶುರು ಮಾಡಿದೆ. ಇದು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಹೆಚ್ಚಾಗುವ ಸೂಚನೆಗಳನ್ನು ಕೊಡ್ತಾ ಇದೆ. ಇಲ್ಲಿ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ ಅನ್ನೋದನ್ನ ನಿನ್ನೆ ಅಂದ್ರೆ ಗುರುವಾರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅವರ ಹೇಳಿಕೆ ಒಂಥರ ಬ್ಲಾಕ್ ಮೇಲ್ ಮಾಡೋ ತರ ಕೇಳಿಸ್ತಾ ಇತ್ತು. ಆದ್ರೆ ಇಷ್ಟು ಬೇಗ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿಬಿಡಬಹುದು ಅನ್ನೋ ನಿರೀಕ್ಷೆ ಇರಲಿಲ್ಲ. ಅಂತೂ ಶುಕ್ರವಾರ ಬೆಳಗಿನ ಜಾವದಿಂದಲೇ ಇಸ್ರೇಲಿ ವಾಯುಪಡೆಗಳು ಇರಾನಿನ ನ್ಯೂಕ್ಲಿಯರ್ ಸೈಟ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡಿವೆ ಮತ್ತು ಈ ದಾಳಿಯಲ್ಲಿ 6 ಮಂದಿ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಹಾಗೂ ಇರಾನಿನ ಸೇನೆಯ ಮುಖ್ಯಸ್ಥನೊಬ್ಬ ಸಾವಿಗೀಡಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಇಸ್ರೇಲ್ ಇದ್ದಕ್ಕಿದ್ದ ಹಾಗೆ ಇರಾನ್ ಮೇಲೆ ದಾಳಿಗಿಳಿತು? ಇಲ್ಲಿ ಅಮೆರಿಕದ ಪಾತ್ರ ಏನು? ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಮೊದಲೇ ಹೇಳಿದ್ದು ಯಾಕೆ? ಅಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಆರಂಭ ಆಗಿದೆ. ಇರಾನಿನ ನ್ಯೂಕ್ಲಿಯರ್ ಸೆಂಟರ್ಗಳನ್ನು ಇಸ್ರೇಲ್ ಗುರಿಯಾಗಿಸಿಕೊಂಡಿದೆ. ಒಂದು ಕಡೆ ಅಣು ಒಪ್ಪಂದಕ್ಕೆ ಸಂಬಂಧಿಸಿದ ಹಾಗೆ ಅಮೆರಿಕ ಹಾಗೂ ಇರಾನ್ ನಡುವೆ ಮಾತುಕತೆಗಳು ನಡೀತಿರುವಾಗಲೇ ಇಸ್ರೇಲ್ ಈ ದಾಳಿಯನ್ನು ಮಾಡಿರೋದು ಇರಾನ್ ಅನ್ನು ಕೆರಳಿಸ್ತಾ ಇದೆ. ಮತ್ತು ಇಸ್ರೇಲ್ ಕೂಡ ಇಲ್ಲಿ ಸಿಕ್ಕ ಒಂದು ಅವಕಾಶವನ್ನು ಅದ್ಭುತವಾಗಿ ಬಳಕೆ ಮಾಡಿಕೊಂಡಂತೆ ಕಾಣ್ತಾ ಇದೆ. ಇಲ್ಲಿ ಇಸ್ರೇಲಿನ ದಾಳಿಯಲ್ಲಿ ಇರಾನಿಗೆ ಏನೆಲ್ಲ ನಷ್ಟ ಆಗಿದೆ ಅನ್ನೋದನ್ನ ನೋಡುವ ಮೊದಲು ಈ ದಾಳಿ ಯಾಕೆ ಅನ್ನೋದನ್ನ ನೋಡ್ಬಿಡೋಣ. ಗೆಳೆಯರೆ, ಇರಾನ್ ಅನ್ನೋದು ಮಧ್ಯಪ್ರಾಚ್ಯದಲ್ಲಿನ ಏಕೈಕ ಶಿಯಾ ಪ್ರಾಬಲ್ಯದ ದೇಶ. ಇನ್ನು ಅಲ್ಲಿನ ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲಿ ಸುನ್ನಿ ಮುಸ್ಲಿಮರ ಪ್ರಾಬಲ್ಯ ಇದೆ. ಹಾಗೆ ಈ ಇಸ್ಲಾಮಿಕ್ ದೇಶಗಳು ಹಾಗೂ ಮಧ್ಯಪ್ರಾಚ್ಯದ ನಾಯಕತ್ವವನ್ನು ವಹಿಸಿರೋದು ಸೌದಿ ಅರೇಬಿಯಾ. ಸೌದಿ ಕೂಡ ಸುನ್ನಿ ದೇಶ. ಇನ್ನು ಸೌದಿಗೆ ಸರಿಸಮನಾಗಿ ಕಾಣ್ತಾ ಇದ್ದದ್ದು ಇರಾನ್. ಅಲ್ಲಿ ಕೂಡ ಪೆಟ್ರೋಲಿಯಂ ನಿಕ್ಷೇಪಗಳಿವೆ, ಅದರಿಂದ ಬಂದ ಶ್ರೀಮಂತಿಕೆ ಇದೆ. ಹೀಗಾಗಿ ಆ ಭಾಗದ ನಾಯಕತ್ವಕ್ಕಾಗಿ ಸೌದಿ ಹಾಗೂ ಇರಾನ್ ನಡುವೆ ಒಂದು ಪೈಪೋಟಿ ಇದ್ದೇ ಇತ್ತು. ಇದು ಕೂಡ ಶುರುವಾಗಿದ್ದು 1979ರ ನಂತರ. ಅಂದ್ರೆ ಇರಾನ್ನಲ್ಲಿ ರಾಜಾ ಶಾ ಪೆಹಲವಿಯ ಆಡಳಿತವನ್ನು ಪದಚ್ಯುತಗೊಳಿಸಿ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ಹೆಸರಲ್ಲಿ ಶಿಯಾ ಮುಲ್ಲಾಗಳ ಆಡಳಿತ ಶುರುವಾದ ನಂತರ ಇಡೀ ಮಧ್ಯಪ್ರಾಚ್ಯದಲ್ಲಿ ಇಂಥದ್ದೇ ಆಡಳಿತ ಶುರುವಾಗಲಿ, ಮೌಲ್ವಿಗಳು ಆಡಳಿತದ ಚುಕ್ಕಾಣಿಯನ್ನ ಹಿಡಿಯಲಿ, ರಾಜ ಆಡಳಿತಗಳು ನಾಶ ಆಗಲಿ ಅನ್ನೋ ಥರದ ಒಂದು ಪ್ರಯತ್ನವನ್ನ ಇರಾನ್ ಶುರು ಮಾಡಿಸ್ತಾ ಹೋಯಿತು. ಆ ಮೂಲಕ ಇಡೀ ಮಧ್ಯಪ್ರಾಚ್ಯವನ್ನ ತನ್ನ ಆಧಿಪತ್ಯಕ್ಕೆ ತಗೋಬೇಕು ಅನ್ನೋ ಯೋಜನೆ ಅದು. ಜೊತೆಗೆ ಈ ಶಿಯಾ ಮತ್ತು ಸುನ್ನಿಗಳ ನಡುವಿನ ಕಿತ್ತಾಟ ಸುಮಾರು 1300 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಅದರ ಭಾಗವಾಗಿ ಶಿಯಾ ದೇಶವೊಂದು ಸುನ್ನಿ ದೇಶಗಳ ವಿರುದ್ಧ ಆಧಿಪತ್ಯಕ್ಕಾಗಿ ಒಂದು ಪ್ರಯತ್ನವನ್ನ ಇಲ್ಲಿ ಆರಂಭ ಮಾಡ್ತು. ಅದರ ಫಲವಾಗಿ ಇರಾನ್ ಈ ಭಾಗದಲ್ಲಿ ತನ್ನ ಪ್ರಾಕ್ಸಿಗಳನ್ನು ಸೃಷ್ಟಿ ಮಾಡ್ತಾ ಹೋಯಿತು, ಇಸ್ಲಾಮಿಕ್ ಉಗ್ರವಾದವನ್ನು ಬೆಂಬಲಿಸ್ತಾ ಹೋಯಿತು, ಬ್ರದರ್ಹುಡ್ಗೆ ಸಪೋರ್ಟ್ ಮಾಡ್ತು, ಅರಬ್ ಸ್ಪ್ರಿಂಗ್ಗೆ ಕಾರಣ ಆಯಿತು. ಹೀಗೆ ಇರಾನ್ ಪ್ರಾಬಲ್ಯ ಸಾಧಿಸೋದಕ್ಕೆ ಪ್ರಯತ್ನಿಸ್ತಾ ಇರೋ ಹಾಗೆ ಅಲ್ಲಿ ಸೌದಿ ಹಾಗೂ ಇರಾನ್ ನಡುವೆ ವೈಮನಸ್ಯ ಕೂಡ ಹೆಚ್ಚಾಗ್ತಾ ಹೋಯಿತು. ಹಾಗೆ ಇರಾನ್ ಅಮೆರಿಕನ ವಿಪರೀತ ದ್ವೇಷ ಮಾಡ್ತಾ ಇತ್ತು. ಹೀಗಾಗಿ ಯಾರೆಲ್ಲ ಅಮೆರಿಕದ ಮಿತ್ರರಿದ್ದಾರೋ ಅವರೆಲ್ಲರನ್ನ ದ್ವೇಷ ಮಾಡ್ತಾ ಆ ದೇಶಗಳಲ್ಲಿ ತನ್ನ ಪ್ರಾಕ್ಸಿಗಳನ್ನು ಬೆಳೆಸ್ತಾ ಅಲ್ಲಿನ ಆಡಳಿತಗಳನ್ನು ಪಲ್ಲಟಗೊಳಿಸುವ ಪ್ರಯತ್ನವನ್ನು ಇರಾನ್ ಮುಂದುವರಿಸ್ತಾ ಹೋಯಿತು. ಮತ್ತೊಂದು ಕಡೆ ಇದೇ ಮಧ್ಯಪ್ರಾಚ್ಯದಲ್ಲಿ ಒಂದು ಯಹೂದಿ ದೇಶ ಕೂಡ ಇದೆ, ಇಸ್ರೇಲ್. ಅದನ್ನ ಸುತ್ತಲಿನ ಅಷ್ಟೂ ಇಸ್ಲಾಮಿಕ್ ದೇಶಗಳು ದ್ವೇಷ ಮಾಡ್ತಾ ಇದ್ವು. ಇಸ್ರೇಲ್ ಜೊತೆ ಅರಬ್ ದೇಶಗಳು ಸಾಕಷ್ಟು ಯುದ್ಧಗಳನ್ನು ಮಾಡಿ ಸೋತ ನಂತರ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಅಲ್ಲೊಂದು ಸಣ್ಣ ಅಡ್ಜಸ್ಟ್ಮೆಂಟ್ ಸಂಧಾನ ಆಗಿತ್ತು. ಆದರೆ ಇಸ್ರೇಲ್ ಪಕ್ಕದಲ್ಲಿನ ಪ್ಯಾಲೆಸ್ತೇನ್ನ ಸಮಸ್ಯೆ ಹಾಗೆ ಉಳ್ಕೊಂಡಿತ್ತಲ್ಲ, ಅದನ್ನ ಇಲ್ಲಿ ಇರಾನ್ ಬಂಡವಾಳ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಯಿತು. ಪ್ಯಾಲೆಸ್ತೇನ್ ಹೋರಾಟಗಾರರಿಗೆ, ಅಲ್ಲಿ ಹುಟ್ಕೊಂಡ ಉಗ್ರರಿಗೆ ಇರಾನ್ ಬೆಂಬಲ ಕೊಡ್ತಾ ಒಂದೇ ಕಲ್ಲಲ್ಲಿ ಇಸ್ರೇಲ್ ಹಾಗೂ ಇನ್ನಿತರ ಅರಬ್ ದೇಶಗಳನ್ನು ಹೊಡೆಯೋದಕ್ಕೆ ಪ್ರಯತ್ನಗಳನ್ನು ಆರಂಭ ಮಾಡ್ತು. ಇದೆಲ್ಲದರ ನಡುವೆ ಇರಾನ್ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಿಕೊಳ್ಳೋ ಮೂಲಕ ಅಣುಶಕ್ತಿಯನ್ನು ಪಡ್ಕೊಂಡ 2ನೇ ಇಸ್ಲಾಮಿಕ್ ದೇಶ ಅನ್ನಿಸ್ಕೊಳ್ಳೋದಕ್ಕೆ ಹೊರಟು ಬಿಡ್ತು. ಗೆಳೆಯರೆ, ಈಗಾಗಲೇ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರಗಳಿವೆ, ಆದರೆ ಅದನ್ನು ಭಾರತ ಬಿಟ್ಟು ದೂರಕ್ಕೆ ತಗೊಂಡು ಹೋಗೋದಕ್ಕೆ ಬೇಕಾದ ಮಿಸೈಲ್ ಶಕ್ತಿ ಅವರ ಬಳಿ ಇಲ್ಲ. ಆದರೆ ಇರಾನ್ ಬಳಿ ಮಿಸೈಲುಗಳು ಇವೆ. ರಷ್ಯಾ ಅವರಿಗೆ ಬೇಕಾದ ತಂತ್ರಜ್ಞಾನವನ್ನು ಕೊಟ್ಟಿದೆ, ಆದರೆ ಅವರ ಹತ್ರ ಅಣ್ವಸ್ತ್ರಗಳಿಲ್ಲ. ಅದನ್ನು ತಯಾರು ಮಾಡಿಕೊಂಡು ಬಿಟ್ರೆ ಈ ಭಾಗದಲ್ಲಿ ಇರಾನಿನ ಶಕ್ತಿ ಹೆಚ್ಚಾಗುತ್ತೆ, ಅದಕ್ಕೊಂದು ಡೆಟರೆನ್ಸ್ ಬೆಳೆಯುತ್ತೆ. ಸದ್ಯಕ್ಕಲ್ಲಿ ಹೇಗಿದೆ ಅಂದರೆ ಇಸ್ರೇಲ್ ಬಳಿ ಅಣ್ವಸ್ತ್ರಗಳಿವೆ, ಜೊತೆಗೆ ಇಸ್ರೇಲ್ ಆಯುಧಗಳ ವಿಷಯದಲ್ಲಿ, ತಂತ್ರಜ್ಞಾನದ ವಿಷಯದಲ್ಲಿ ಇರಾನ್ಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಅಣ್ವಸ್ತ್ರಗಳು ಇವೆ. ಹೀಗಾಗಿ ಅಲ್ಲಿ ಇಸ್ರೇಲಿನ ಶಕ್ತಿ ಹೆಚ್ಚು, ಇಸ್ರೇಲಿನ ಡಾಮಿನೆನ್ಸ್ ಅನ್ನೋದು ಎದ್ದು ಕಾಣ್ತಾ ಇದೆ. ಅದನ್ನು ಮುರಿಬೇಕು ಅಂದರೆ ತಾನು ಕೂಡ ಅಣ್ವಸ್ತ್ರಗಳನ್ನು ಹೊಂದಬೇಕು, ಆ ಮೂಲಕ ತನ್ನ ಪ್ರಾಕ್ಸಿಗಳಿಗೆ ಕೂಡ ಒಂದು ಬಲವನ್ನು ತುಂಬಬೇಕು ಅಂತ ಇರಾನ್ ಬಯಸುತ್ತೆ. ಸೊ
ಅವರು ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಹಾಗೆ ನೋಡಿದ್ರೆ ಇರಾನ್ಗೆ ಅಣು ಇಂಧನದ ಕನಸು ತೋರಿಸಿದ್ದು ಕೂಡ ಅಮೆರಿಕಾನೇ. ಅವತ್ತಿಗಲ್ಲಿ ಶಹ ಪೆಹಲವಿಯ ಆಳ್ವಿಕೆ ಇತ್ತು. ರಾಜ ಪೆಹಲವಿ ಅಮೆರಿಕ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದ. ಹೀಗಾಗಿ 1950ರಿಂದ 79ರ ನಡುವೆ ಇರಾನ್ನಲ್ಲಿ ಇಂಧನಕ್ಕಾಗಿ ಯುರೇನಿಯಂ ಅನ್ನು ಬಳಸುವ ಯೋಜನೆಗಳು, ಯುರೇನಿಯಂ ಸಂಸ್ಕರಣಾ ಘಟಕಗಳನ್ನು ಶುರು ಮಾಡೋ ಯೋಜನೆಯೊಂದು ಶುರುವಾಯಿತು. 1979ರಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿ ಇರಾನ್ ಅನ್ನು ಅಮೆರಿಕಾದಿಂದ ದೂರ ಮಾಡ್ತು. ಆದರೆ ಅಣುಶಕ್ತಿಯ ಕನಸು ದೂರ ಆಗಲಿಲ್ಲ. ಅಲ್ಲಿ ಖಮೇನಿ ಆಡಳಿತ ಕೂಡ ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಪ್ರಯೋಗಗಳನ್ನು ಶುರು ಮಾಡ್ತು. ಇದು ಇಸ್ರೇಲ್ ಹಾಗೂ ಇನ್ನಿತರ ಅರಬ್ ದೇಶಗಳ ಆತಂಕಕ್ಕೆ ಕಾರಣವಾಗ್ತಾ ಹೋಯಿತು ಮತ್ತು ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಇರಾನ್ನ ಮೇಲೆ ನಿರ್ಬಂಧಗಳನ್ನು ಹೇರ್ತಾ ಹೋದವು. ಮುಂದೆ 2015ರಲ್ಲಿ ಇರಾನ್ ಹಾಗೂ ಅಮೆರಿಕ ಮತ್ತು ಇನ್ನುಳಿದ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ದೇಶಗಳ ನಡುವೆ ಮಾತುಕತೆಗಳಾಗಿ ಅಲ್ಲೊಂದು JCPOA ಅಂದ್ರೆ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಒಂದು ಸಿದ್ಧ ಆಯಿತು. ಅದರ ಪ್ರಕಾರ ಇರಾನ್ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನು ಮಾಡಿಕೊಳ್ಳುತ್ತೆ. ಆದರೆ ಇಂಧನ ತಯಾರಿಕೆಗೆ ಬೇಕಾದಷ್ಟು ಮಾತ್ರ ಎನ್ರಿಚ್ ಮಾಡುತ್ತೆ. 3.67ಕ್ಕಿಂತ ಹೆಚ್ಚು ಯುರೇನಿಯಂ ಶುದ್ಧೀಕರಣವನ್ನು ಇರಾನ್ ಮಾಡೋ ಹಾಗಿಲ್ಲ. ಅಣು ಆಯುಧಗಳ ತಯಾರಿಗೆ 90% ಶುದ್ಧೀಕರಿಸಿದ ಯುರೇನಿಯಂ ಬೇಕಾಗತ್ತೆ. ಸೊ ವಿದ್ಯುತ್ ತಯಾರಿಕೆಗೆ ಬೇಕಾದಷ್ಟು ಮಾತ್ರ ಯುರೇನಿಯಂ ಶುದ್ಧೀಕರಣವನ್ನು ಇರಾನ್ ಮಾಡ್ಕೋಬಹುದು ಅನ್ನೋ ಒಪ್ಪಂದಕ್ಕೆ ಇರಾನ್ ಕೂಡ ಸಹಿ ಹಾಕ್ತು. ಹಾಗೆ ಅದನ್ನು ಆಗಾಗ IAEA ಅಂದರೆ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿಯ ಅಧಿಕಾರಿಗಳು ಬಂದು ಪರೀಕ್ಷೆ ಮಾಡೋದಕ್ಕೆ ಇರಾನ್ ಅನುಮತಿಯನ್ನು ಕೊಡೋದಕ್ಕೆ ಒಪ್ಪಿತು. ಅಲ್ಲಿಗೆ ಇರಾನ್ ಮೇಲಿನ ನಿರ್ಬಂಧಗಳನ್ನು ಕೂಡ ಅಮೆರಿಕ ತೆರವುಗೊಳಿಸಿತು. ಇರಾನ್ನ ಎನ್ರಿಚ್ಮೆಂಟ್ ಶುರುವಾಯಿತು. ಆದರೆ ಇಸ್ರೇಲಿಗೊಂದು ಅನುಮಾನ ಮಾತ್ರ ಇದ್ದೇ ಇತ್ತು. ಇಸ್ಲಾಮಿಕ್ ರೆಜಿಮ್ ಯಾರಿಗೂ ಗೊತ್ತಿಲ್ಲದ ಹಾಗೆ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನು ಹೆಚ್ಚು ಮಾಡುತ್ತೆ ಅನ್ನೋ ಅನುಮಾನ ಅದು. ಹೀಗಾಗಿ ಅಲ್ಲಿ ಇಸ್ರೇಲ್ ಇರಾನಿನ ಮೇಲೊಂದು ಕಣ್ಣಿಟ್ಕೊಂಡೇ ಕೂತ್ಕೊಳ್ತು. ಈ ಮಧ್ಯೆ ಅಮೆರಿಕಾದಲ್ಲಿ ಆಡಳಿತ ಬದಲಾವಣೆ ಆಯಿತು. ಅಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದರು. ಟ್ರಂಪ್ ಇರಾನ್ ಜೊತೆ ಮಾಡಿಕೊಂಡಿದ್ದ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅನ್ನು ಕ್ಯಾನ್ಸಲ್ ಮಾಡಿದ್ರು. ಅವರ ಮೇಲೆ ನಿರ್ಬಂಧಗಳನ್ನು ಹೆಚ್ಚು ಮಾಡಿದ್ರು. ಇರಾನ್ ಕೂಡ IAEAಗೆ ಪ್ರವೇಶವನ್ನು ನಿರ್ಬಂಧಿಸಿತು ಮತ್ತು ಎನ್ರಿಚ್ಮೆಂಟ್ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸ್ಕೊಳ್ಳೋ ಕಡೆಗೆ ಗಮನ ಕೊಡ್ತಾ ಹೋಯಿತು. ಇಲ್ಲಿ ಯಾವಾಗ ಇರಾನ್ ಮತ್ತೆ ಅಣ್ವಸ್ತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತೋ, ಇಸ್ರೇಲ್ ಮತ್ತೆ ಆಕ್ಷನ್ಗೆ ಇಳಿತು. ಇರಾನಿನ ಅಣು ಸಂಶೋಧನಾ ಕೇಂದ್ರಗಳನ್ನು ಗುರಿಯಾಗಿಸ್ಕೊಂಡು ಇಸ್ರೇಲ್ ನಾನಾ ರೀತಿಯ ದಾಳಿಗಳನ್ನು ಮಾಡಿಸ್ತು. ಇರಾನಿನ ಅಣು ವಿಜ್ಞಾನಿಗಳನ್ನು ಕೊಲ್ಲಿಸ್ತು. ಅಣು ವಿಭಾಗದ ಮುಖ್ಯಸ್ಥನನ್ನು ಕೊಲೆ ಮಾಡಿಸಲಾಯಿತು. ಇಷ್ಟಾದರೂ ಕೂಡ ಇರಾನಿನ ಅಣು ಕಾರ್ಯಕ್ರಮ ನಿಲ್ಲಿಲ್ಲ. ಅಮೆರಿಕಾದಲ್ಲಿ ಬಿಡನ್ ಆಡಳಿತ ಶುರುವಾದ ಸಂದರ್ಭದಲ್ಲಿ ಮತ್ತೆ ಇರಾನ್ ಜೊತೆ ಮಾತುಕತೆಗೆ ಅಮೆರಿಕ ಉತ್ಸುಕತೆಯನ್ನು ತೋರಿಸ್ತಾದರೂ ನಾನಾ ಕಾರಣಗಳಿಂದ ಅದ್ಯಾವುದೂ ನಡೀಲಿಲ್ಲ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ಕೂಡ ಹೆಚ್ಚಾಗ್ತಾ ಹೋಯಿತು. ಇದೇ ಸಂದರ್ಭದಲ್ಲಿ ಇರಾನ್ ಬೆಂಬಲಿತ ಹಮಾಸ್ ಇಸ್ರೇಲಿನ ಮೇಲೆ ದಾಳಿ ಮಾಡ್ತು. ಅದಕ್ಕೆ ಪ್ರತೀಕಾರ ಹೇಳೋ ನಿಟ್ಟಲ್ಲಿ ಇಸ್ರೇಲ್ ಹಮಾಸನ್ನು ಮಾತ್ರ ಅಲ್ಲ, ಪಕ್ಕದಲ್ಲೇ ಇದ್ದ ಇರಾನಿನ ಇನ್ನೂ ಒಂದು ಪ್ರಾಕ್ಸಿ ಹೆಜ್ಬುಲ್ಲಾಗಳನ್ನು ಕೂಡ ನಿರ್ನಾಮ ಮಾಡ್ತು. ಆ ನಂತರ ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯಗಳ ನಡುವೆ ಇರಾನ್ನ ಸೇತುವೆಯಂತಿದ್ದ ಸಿರಿಯಾದ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ಬಿದ್ವು. ಅಲ್ಲಿನ ಆಡಳಿತ ಬದಲಾವಣೆ ಆಯಿತು. ಅಲ್ಲಿ ಇರಾನ್ ಬೆಂಬಲಿತ ಅಧ್ಯಕ್ಷನನ್ನು ಪದಚ್ಯುತಗೊಳಿಸಿ ಅಮೆರಿಕ ತನಗೆ ಬೇಕಾದವನನ್ನು ತಂದು ಕೊಡಿಸ್ತು. ಇದೇ ಸಂದರ್ಭದಲ್ಲಿ ಕಳೆದ ವರ್ಷ ಇಸ್ರೇಲ್ ಇರಾನ್ ಮೇಲೆ ವಾಯುದಾಳಿ ಮಾಡ್ತು. ಇರಾನಿನ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ನಾಶ ಮಾಡ್ತು. ಈ ಮಧ್ಯೆ ಅಮೆರಿಕಾದಲ್ಲಿ ಮತ್ತೆ ಟ್ರಂಪ್ ಆಡಳಿತ ಶುರುವಾಗಿತ್ತು. ಈಗ ಟ್ರಂಪ್ ಇರಾನಿನ ಮೇಲೆ ಮತ್ತೆ ಒತ್ತಡ ಹೇರುವುದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಎರಡೂ ದೇಶಗಳ ನಡುವೆ ಮಾತುಕತೆಗಳು ನಡೀತಾ ಇವೆ. ಇರಾನ್ ಎನ್ರಿಚ್ಮೆಂಟ್ ಅನ್ನು ನಿಲ್ಲಿಸಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ನಾವು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನು ನಿಲ್ಲಿಸೋದಿಲ್ಲ ಅಂತ ಇರಾನ್ ಅಬ್ಬರಿಸ್ತಾ ಇದೆ. ಯಾಕೆಂದರೆ ಅವರಿಗಾಗಲೇ ಬಹುತೇಕ ಅಣುಬಾಂಬ್ ತಯಾರು ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಯುರೇನಿಯಂ ಎನ್ರಿಚ್ಮೆಂಟನ್ನು ಸಾಧಿಸಿ ಆಗಿದೆ. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಅಮೆರಿಕಾದ ಮಾತು ಕೇಳೋದಕ್ಕೆ ಸಿದ್ಧ ಇಲ್ಲ ಅಂತಿದ್ದಾರೆ. 5 ಸುತ್ತಿನ ಮಾತುಕತೆಗಳು ನಡೆದು 6ನೇ ಸುತ್ತಿನ ಮಾತುಕತೆಗಳು ಭಾನುವಾರ ಒಮನ್ನಲ್ಲಿ ನಡೀಬೇಕಿತ್ತು. ಹೀಗೆ ಒಂದು ಕಡೆ ಅಮೆರಿಕ ಇರಾನ್ ಜೊತೆ ಮಾತುಕತೆಯಲ್ಲಿ ತೊಡಗಿ ಕಾಲಹರಣ ಮಾಡ್ತಾ ಇದ್ರೆ ಇಸ್ರೇಲ್ ಕುದಿತಾ ಇತ್ತು. ಇಲ್ಲಿ ಇರಾನ್ ಅಣ್ವಸ್ತ್ರಗಳನ್ನು ಮಾಡಿಕೊಂಡು ಬಿಟ್ರೆ ಈ ಭಾಗದಲ್ಲಿ ಇಸ್ರೇಲಿನ ಪ್ರಾಬಲ್ಯ ಹೊರಟು ಹೋಗುತ್ತೆ. ಇನ್ನು ಇರಾನ್ ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ 15 ನ್ಯೂಕ್ಲಿಯರ್ ಬಾಂಬ್ಗಳನ್ನು ಮಾಡಿಕೊಳ್ಳುವಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿದೆ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇವೆ. ಹೀಗಾಗಿ ಇರಾನಿನ ಅಣು ಕೇಂದ್ರಗಳನ್ನು ನಾಶ ಮಾಡೋದಕ್ಕೆ ಇಸ್ರೇಲ್ ಸಿದ್ಧವಾಗ್ತಾ ಇತ್ತು. ಆದರೆ ಅದಕ್ಕೆ ಟ್ರಂಪ್ ಕಡಿವಾಣ ಹಾಕ್ತಾ ಇದ್ರು. ಈ ಬಗ್ಗೆ ಮೊನ್ನೆ ಟ್ರಂಪ್ ಹಾಗೂ ನೆತನ್ಯಾಹು ಸುಮಾರು 1 ಗಂಟೆಗಳ ಕಾಲ ದೂರವಾಣಿ ಸಂಭಾಷಣೆಯನ್ನು ಮಾಡಿಕೊಂಡ್ರು. ಒಂದು ಹಂತದಲ್ಲಿ ನೆತನ್ಯಾಹು ಟ್ರಂಪ್ ವಿರುದ್ಧ ಸಿಡಿದು ಬಿದ್ರು ಅಂತ ಹೇಳಲಾಗ್ತಾ ಇದೆ. ಇದೇ ಹಂತದಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಎನ್ರಿಚ್ಮೆಂಟನ್ನು ನಿಲ್ಲಿಸೋದಿಲ್ಲ ಅಂತ ಹಠಕ್ಕೆ ಬಿತ್ತಲ್ಲ, ಆಗಲೇ ಟ್ರಂಪ್ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿದ್ದು.
ಟ್ರಂಪ್ ಹೇಳಿದ್ದು ಜಸ್ಟ್ ಇರಾನನ್ನು ಹೆದರಿಸೋದಕ್ಕೆ ಅನ್ನೋ ಹಾಗಿತ್ತು. ಆದರೆ ಹಾಗೆ ಟ್ರಂಪ್ ಬಾಯಲ್ಲಿ ಇಸ್ರೇಲ್ ದಾಳಿ ಮಾಡುತ್ತೆ ಅನ್ನೋ ಮಾತು ಬಂದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಇರಾನಿನ ಮೇಲೆ ಮುರುಕೊಂಡು ಬಿದ್ದಿದೆ. ಸುಮಾರು 200 ಯುದ್ಧ ವಿಮಾನಗಳು 100 ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿವೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ಸೆಂಟ್ರಲ್ ಇಸ್ಫಾಹನ್ ಪ್ರಾವಿನ್ಸ್ನಲ್ಲಿನ ನತಾನ್ಜಾ ನ್ಯೂಕ್ಲಿಯರ್ ಸೈಟ್ ಮೇಲೆ ಇಸ್ರೇಲ್ ಹಲವು ದಾಳಿಗಳನ್ನು ಮಾಡಿದೆ. ಅಲ್ಲಿ ನಿರಂತರ ಸ್ಫೋಟಗಳು ನಡೆದವು ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಹಾಗೆ ಈ ದಾಳಿಯಲ್ಲಿ ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳಾದ ಅಬ್ದುಲ್ ಹಮೀದ್ ಮಿನೋಚಹರ್, ಅಹ್ಮದ್ ರೇಜಾ ಜುಲ್ಫಾಘರಿ, ಅಮೀನ್ ಹುಸೇನ್ ಫೇಕಿ, ಮೊತೆಲ್ಲಾ ಬ್ಲಿಜಾದೆ, ಮೊಹಮ್ಮದ್ ಮೆಹದಿ ತೆಹರಾಂಚಿ, ಫೆರೋದೊಯಿನ್ ಅಬ್ಬಾಸಿ ಅನ್ನೋ ಸೈಂಟಿಸ್ಟ್ಗಳು ಸಾವಿಗೀಡಾಗಿದ್ದಾರೆ. ಹಾಗೆ ಸುಮಾರು 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ನತಾನ್ಜಾದಲ್ಲಿ ಯಾವುದೇ ಅಣುವಿಕಿರಣದ ಲಕ್ಷಣಗಳು ಕಾಣ್ತಾ ಇಲ್ಲ, ಅಣುವಿಕಿರಣ ಉಂಟಾಗಿಲ್ಲ ಅಂತ ಇರಾನ್ IAEAಗೆ ತಿಳಿಸಿದೆ. ಇನ್ನು ಈ ದಾಳಿಯಲ್ಲಿ ಇರಾನ್ನ ಸೇನೆಯ ಚೀಫ್ ಆಫ್ ಸ್ಟಾಫ್ ಮೊಹಮ್ಮದ್ ಬಘೇರಿ ಸಾವಿಗೀಡಾಗಿರುವುದಾಗಿ ಹೇಳಲಾಗ್ತಾ ಇದೆ. ಇನ್ನೂ ದಾಳಿಗಳನ್ನು ಮುಂದುವರಿಸ್ತಾ ಇದ್ದೀವಿ. ಇರಾನಿನ ಅಣು ಸಂಶೋಧನಾ ಕೇಂದ್ರಗಳು ಹಾಗೂ ಸೇನಾ ನೆಲೆಗಳು, ಸೇನಾ ಇನ್ಫ್ರಾಸ್ಟ್ರಕ್ಚರನ್ನು ಮಾತ್ರ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದ್ದೀವಿ ಅಂತ ಇಸ್ರೇಲಿನ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ತಿಳಿಸಿದ್ದಾರೆ. ಇನ್ನು ಇಸ್ರೇಲ್ ಹೀಗೆ ಏಕಾಏಕಿ ದಾಳಿ ಮಾಡ್ತಿದ್ದ ಹಾಗೆ ಇರಾನ್ ಕೂಡ ಪ್ರತೀಕಾರದ ದಾಳಿಯನ್ನು ಮಾಡ್ತಾ ಇದೆ. ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಇರಾನಿ ಡ್ರೋನ್ಗಳು ಇಸ್ರೇಲಿನ ಮೇಲೆ ದಾಳಿಗೆ ಪ್ರಯತ್ನಿಸಿವೆ. ಇರಾನ್ ಈಗ ಯಮನ್ನಲ್ಲಿನ ಹೌತಿಗಳನ್ನು ಆಕ್ಟಿವ್ ಮಾಡುತ್ತೆ. ಇರಾನ್ ಜೊತೆ ಹೌತಿಗಳು ಕೂಡ ಇಸ್ರೇಲಿನ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಈಗಲೇ ಯಾಕೆ ಇಸ್ರೇಲ್ ಇರಾನಿನ ಮೇಲೆ ಇಷ್ಟು ಆತುರಾತುರವಾಗಿ ದಾಳಿ ಮಾಡ್ತು ಅನ್ನೋದು ಗೆಳೆಯರೆ, ಸದ್ಯಕ್ಕೆ ಇಸ್ರೇಲ್ನ ಸುತ್ತ ಇದ್ದ ಬಹುತೇಕ ಪ್ರಾಕ್ಸಿಗಳನ್ನು ಇಸ್ರೇಲ್ ಮಟ್ಟ ಹಾಕಿದೆ. ಸಿರಿಯಾದಲ್ಲಿ ಕೂಡ ಈಗ ಇರಾನಿನ ಪ್ರಾಬಲ್ಯ ಇಲ್ಲ, ಇನ್ನು ಉಳ್ಕೊಂಡಿರೋದು ಹೌತಿಗಳು ಮಾತ್ರ. ಅವರು ಇಸ್ರೇಲಿಗೆ ತುಂಬ ದೂರ ಇರೋದ್ರಿಂದ ಅವರ ದಾಳಿಗಳು ಹೆಚ್ಚು ಪರಿಣಾಮಕಾರಿಯಾಗೇನಿರುವುದಿಲ್ಲ. ಹೀಗಾಗಿ ಇರಾನನ್ನು ಮಟ್ಟ ಹಾಕೋದಕ್ಕೆ ಇದೇ ಪ್ರಶಸ್ತ ಸಮಯ ಅಂತ ಇಸ್ರೇಲ್ ಭಾವಿಸ್ತಾ ಇದೆ. ಹೀಗಾಗಿ ಸಿಕ್ಕ ಅವಕಾಶವನ್ನು ಇಸ್ರೇಲ್ ಬಳಕೆ ಮಾಡಿಕೊಳ್ತಾ ಇದೆ. ಇನ್ನು ಈ ಸಂಘರ್ಷದ ಕಾರಣದಿಂದ ಇರಾಕ್, ಜೋರ್ಡಾನ್ ಮುಂತಾದ ದೇಶಗಳು ತಮ್ಮ ವಾಯು ಪ್ರದೇಶಗಳನ್ನು ಮುಚ್ಚಿವೆ. ಇರಾನ್ ಮೇಲೆ ಕೂಡ ಯಾವ ವಿಮಾನವೂ ಹಾರಾಡ್ತಾ ಇಲ್ಲ, ಅಲ್ಲೂ ನೋಟಮ್ ಘೋಷಿಸಲಾಗಿದೆ. ಇನ್ನು ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳಿಗೆ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಮೆರಿಕ ಈಗಾಗಲೇ ಮಧ್ಯಪ್ರಾಚ್ಯದಿಂದ ತನ್ನ ಸಿಬ್ಬಂದಿ ಮತ್ತು ನಾಗರಿಕರಿಗೆ ಹಿಂತಿರುಗಿ ಬರುವುದಕ್ಕೆ ಹೇಳಿದೆ. ಭಾರತ ಕೂಡ ಇಸ್ರೇಲ್ ಹಾಗೂ ಇರಾನ್ನಲ್ಲಿನ ತನ್ನ ನಾಗರಿಕರಿಗೆ ಅನಗತ್ಯವಾಗಿ ಹೊರಗೆ ಬಾರದಂತೆ ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿದೆ. ಒಟ್ಟಾರೆ ಈ ಸಂಘರ್ಷ ಈಗ ಮಧ್ಯಪ್ರಾಚ್ಯವನ್ನು ಒಂದಷ್ಟು ದಿನಗಳ ಕಾಲ ಉದ್ವಿಗ್ನ ಸ್ಥಿತಿಯಲ್ಲಿಡೋದು ಮಾತ್ರ ಅಲ್ಲ, ಜಾಗತಿಕ ವ್ಯಾಪಾರ, ವಹಿವಾಟು, ಆಮದು ರಫ್ತುಗಳನ್ನು ಕೂಡ ಇದು ಅತಂತ್ರಗೊಳಿಸುತ್ತೆ. ಇನ್ನು ಇದು ಕೂಡ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ಭಾನುವಾರ ನಡೆಯಲಿರುವ ಅಮೆರಿಕ ಇರಾನ್ ಮಾತುಕತೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಂತೂ ಶುಕ್ರವಾರ ಇರಾನಿನ ಪಾಲಿಗೆ ಬ್ಲ್ಯಾಕ್ ಫ್ರೈಡೆ. ಇದು ಗೆಳೆಯರೆ ಇರಾನ್ ಮೇಲೆ ಇಸ್ರೇಲ್ ನಡೆಸಿದ ಅಚಾನಕ್ ದಾಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.